ರಾಜ್ಯ ಒಕ್ಕಲಿಗರ ಒಕ್ಕೂಟದ ವತಿಯಿಂದ ನಾವು ಕರೆದಿರುವಂತಹ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ನನ್ನ ಪತ್ರಿಕಾ ಮಿತ್ರರೇ ಹಾಗೂ ನಮ್ಮ ಒಕ್ಕೂಟದ ಪರವಾಗಿ ಬಂದಿರುವಂತಹ ಗೌರಿಬಿದನೂರು ತಾಲೂಕು ಅಧ್ಯಕ್ಷ ಅಂತ ವೆಂಕಟರೆಡ್ಡಿ ಅವರೇ, ಚಿಂತಾಮಣಿ ತಾಲೂಕು ಅಧ್ಯಕ್ಷ ಅಂತ ಬಾಬು ಅವರೇ ಹಾಗೂ ನಮ್ಮ ಜೊತೆ ಬಂದಿರುವಂತಹ ಎಲ್ಲ ನಮ್ಮ ಪದಾಧಿಕಾರಿಗಳೇ, ಇವತ್ತು ನಿನ್ನೆ ಕೆಂಪೇಗೌಡ ಜಯಂತಿ ಎಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಕನ್ನಡ ಭವನದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ನಡೀತಾ ಇದ್ದಾಗ ಅಲ್ಲಿ ಬಂದಿದ್ದಂತಹ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಕೆಲವು ಅಲ್ಲಿ ಘಟನೆಗಳು ನಡೆದಿದೆ. ಯಾಕೆಂದ್ರೆ ಆ ಘಟನೆಗಳು ಅಂತ ಜಾಗದಲ್ಲಿ ನಡೀಬಾರ್ದಾಗಿತ್ತು. ಅವರ ಒಂದು ಇದೇನು ಅಂತಂದ್ರೆ, ಒಕ್ಕಲಿಗರು ನಮ್ಮನ್ನ ಈ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಆಹ್ವಾನ ಮಾಡಿ ನನ್ಗೆ ಅವಮಾನ ಮಾಡಿದ್ದಾರೆ ಅನ್ನೋ ಮಟ್ಟದಲ್ಲಿ ಅವರು ಹಿಂಸಿಸ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ನಮ್ಮ ಒಕ್ಕಲಿಗರ ಕುಲಬಾಂಧವರು ಮಾಡಿರುವಂತಹ ಒಂದು ಘಟನೆ ಅಲ್ಲ. ಅದು ಅವ್ರಿಗೆ ಆಗದೆ ಇರುವಂತಹ ಅವ್ರ ವಿರೋಧಿಗಳು ಅಲ್ಲಿ ನಮ್ಮ ಒಕ್ಕಲಿಗರಿಗೆ ಒಂದು ಅಪಮಾನ ಮಾಡುವಂತಹ ಒಂದು ಕೆಲಸಗಳು ಮಾಡಿದ್ದಾರೆ ಅಂತ ಇದರಲ್ಲಿ ನಾನು ಮೊದಲನೇದಾಗಿ ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಅವರನ್ನ ನಾನು ಸಾರಿ ಕೇಳ್ತಾ ಇದ್ದೀನಿ. ಆತರ ಆಗಿರೋದಕ್ಕೆ ಆಗಬಾರ್ದಾಗಿದ್ದು ಆಗಿದೆ. ಅದರಿಂದ ದಯವಿಟ್ಟು ಅವರು ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ನಡುವೆ ಅವರು ಎಲ್ಲ ಮಾಧ್ಯಮಗಳಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ಏನೋ ಒಕ್ಕಲಿಗರು ಅವ್ರಿಗೆ ಏನೋ ಮಾಡ್ಬಿಟ್ಟಿದ್ದಾರೆ, ಅವರ ಒಕ್ಕಲಿಗರಿಂದ ಅವರು ಬಹಳ ಲಾಸ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಸಾರಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣನವ್ರ ಬಗ್ಗೆ ಎಲ್ಲಾರ ಬಗ್ಗೆನೂ ಅವರು ಒಂಥರ ಹೀನಾಯವಾಗಿ ಮಾತಾಡೋದು, ಅವ್ರದ್ದು ಏನೋ ಕಲ್ಚರೇ ಒಂಥರ ಇದಾಗ್ತಾ ಇದೆ ಅವ್ರದ್ದು. ಯಾಕೆಂದ್ರೆ ಆ ಮಟ್ಟಕ್ಕೆ ಒಬ್ಬ ಶಾಸಕರಾಗಿ ಗೌರವಾನ್ವಿತ ಶಾಸಕರಾದಂತಹವರು ಆ ರೀತಿ ನಡ್ಕೋಬಾರ್ದು. ಅದು ಏನು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮಾತಾಡಿ, ಅವರು ಯಾರು ಅವ್ರ ಎಕ್ಸ್ ಖಾತೆಯಲ್ಲಿ ಅವ್ರಿಗೆ ಯಾವ್ದೋ ಒಂದು CS ಐಡ್ ಬಗ್ಗೆ ಮಾತಾಡಿರೋದಕ್ಕೆ ಈ ತರ ಅವರು ನಿಲ್ಸ್ಕೊಂಡು ಮಾತಾಡ್ತಾ ಇರೋದು, ದೊಡ್ಡವ್ರ ಬಗ್ಗೆ ಆ ತರ ಮಾತಾಡ್ತಾ ಇರೋದು ಅವರ ಒಂದು ಘನತೆಗೆ ನಿಜವಾಗ್ಲೂ ಇದಾಗ್ತಾ ಇಲ್ಲ. ಯಾಕೆಂತಂದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರೇನಾದ್ರೂ ಶಾಸಕರಾಗಿದ್ದಾರೆ ಅಂತಂದ್ರೆ ಅದು ನಮ್ಮ ಒಕ್ಕಲಿಗರ ಕುಲಬಾಂಧವರಿಂದ ಅವರು ಶಾಸಕರಾಗಿದ್ರು ಅಂತ ಹೇಳಿ ಫಸ್ಟ್ ಅವ್ರು ತಿಳ್ಕೋಬೇಕು. ಯಾಕೆಂತಂದ್ರೆ ಎಲ್ಲೋ ಇದ್ದವರು ನನಗೆ ಬರೀ 18 ಲಕ್ಷ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅವರು ಚುನಾವಣೆಗೆ ಬಂದಾಗ ಅಂತಹ ಇದರಲ್ಲಿ ನಮ್ಮ ಚಿಂತಾಮಣಿ ಶಾಸಕರು ಮಾಜಿ ಮಂತ್ರಿಗಳಂತಹ ಸುಧಾಕರ್ ರೆಡ್ಡಿ ಅವರು ಅವರಿಗೆ ಬೆನ್ನು ಕೊಟ್ಟು ನಿಂತ್ಕೊಂಡು ಅವರನ್ನ ಬಿ ಫಾರಂ ಕೊಡಿಸೋದಕ್ಕೆ ಶಿವಶಂಕರ್ ರೆಡ್ಡಿ ಅವರು, ನಮ್ಮ ಸುಧಾಕರ್ ರೆಡ್ಡಿ ಅವರು, ಎಲ್ಲಾರು ಕಾಂಗ್ರೆಸ್ ಮುಖಂಡರೆಲ್ಲ ಸೇರ್ಕೊಂಡು ಅವ್ರಿಗೆ ಬಿ ಫಾರಂ ಕೊಟ್ಟು ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಯಾಕೆಂದ್ರೆ ಸುಧಾಕರ್ ರೆಡ್ಡಿ ಅವ್ರ ಪಾಪ ಚಿಂತಾಮಣಿಯಲ್ಲಿ ಅವರ ಒಂದು ಚುನಾವಣೆ ಬಿಟ್ಟು ಇವರ ಒಂದು ಚುನಾವಣೆ ಮಾಡೋದಕ್ಕೆ ಹೋಗಿ ಅವ್ರನ್ನ ಗೆಲ್ಸ್ಕೊಂಡು ಬಂದ್ರು. ಇವತ್ತು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೆನ್ಚೂರಿ ಆಗ್ತಾ ಇದ್ದಾರೆ ಈ ಪ್ರದೀಪ್ ಈಶ್ವರ್ ಅವರು. ಇಂತಹ ನಡವಳಿಕೆ ಇಂತಹ ಇದಿರೋದು ನಮ್ಮ ಒಕ್ಕಲಿಗರಲ್ಲ, ಅವರಲ್ಲಿರೋದು. ಯಾಕೆಂದ್ರೆ ಒಕ್ಕಲಿಗರು ಅಂತಂದ್ರೆ ಒಕ್ಕಲ್ತನದಿಂದ ಬಂದಿರುವಂತಹ ಇವರು ಒಕ್ಕಲಿಗರು ಯಾವುದೇ ಜಾತಿ ಭೇದ ಇದ್ದೇನೆ ಎಲ್ಲಾರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅವರ ಜೊತೆಯಲ್ಲಿ ಕೆಲಸ ಮಾಡಿಸಿ ಅವ್ರಿಗೆ ಅನ್ನ ಕೊಡುವಂತಹವರು ನಮ್ಮ ಒಕ್ಕಲಿಗರು. ಆದ್ರೆ ಒಕ್ಕಲಿಗರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ನಾನು OBC ಹುಡುಗ ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೀಸೆ ತಿರುಗಿಸಿ ತೊಡೆ ತಟ್ಟಿ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಚಾಲೆಂಜ್ ಮಾಡುವಂತಹದ್ದು ಅವ್ರಿಗೆ ಆ ಒಂದು ಸ್ಥಾನದಲ್ಲಿ ಇಟ್ಕೊಂಡು ಶೋಭೆ ತರುವಂತಹದ್ದಲ್ಲ. ಅವರ ಒಂದು ನಡವಳಿಕೆಯಿಂದ ಆ ತರ ಅವರೇ ಮಾಡ್ಕೊಂಡು ಇವತ್ತು ಈ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಇವ್ರನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಖಂಡಿತವಾಗ್ಲೂ ಅವ್ರು ತಿಳ್ಕೋಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದ್ರು ಇದೇ ತರ ನಮ್ಮ ಕುಲಬಾಂಧವರ ಮೇಲೆ ಒಕ್ಕಲಿಗರ ಮೇಲೆ ಇದೇ ತರ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಇಡೀ ಜಿಲ್ಲೆಯಲ್ಲಿ ನಾವು ಕರೆ ಕೊಡ್ತೀವಿ ಅವ್ರ ಬಗ್ಗೆ. ಈ ತರ ಏನಾದ್ರು ಇದಾದ್ರೆ ಅವರು ಸ್ವಲ್ಪ ಆ ಸ್ಥಾನಕ್ಕೆ ತಕ್ಕಂಗೆ ನಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು, ಗೌರವ ಕೊಡಬೇಕು. ಪಕ್ಕದ ತಾಲೂಕಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಶಾಸಕರಿದ್ದಾರೆ, ಅವ್ರು ಯಾವ ಸರಿ ಅವರು ಮಾಡ್ತಾ ಇದ್ದಾರೆ. 3 ಬಾರಿ ಶಾಸಕರಾಗಿದ್ದಾರೆ ಸುಬ್ಬಾರೆಡ್ಡಿ ಅವರು. ಅವ್ರು ಕಾಲ್ ಕೆಳಗಡೆ ದೂರದ ಕೂಡ ಬುದ್ಧಿ ಬರೋದಿಲ್ಲ ಅನ್ನೋ ಮಟ್ಟಕ್ಕೆ ನನ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ಆ ಒಂದು ಮಟ್ಟಕ್ಕೆ ಹೋಗ್ಬಾರ್ದು. ನಮ್ಮ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಅವರು ಒಂದು ವಿದ್ಯಾವಂತರು, ಸಮಸ್ಯೆ ನಡೆಸ್ತಾ ಇರುವಂತಹ ಒಬ್ಬ ವಿದ್ಯಾವಂತರು. ಅಂತ ವಿದ್ಯಾವಂತರು ಅಂತ ಹೇಳ್ಬಿಟ್ಟು ಇವರೆಲ್ಲ ಸೇರ್ಕೊಂಡು ಅವ್ರನ್ನ ಒಬ್ಬ ಶಾಸಕರು ಮಾಡಿದ್ರೆ ಅವಿದ್ಯಾವಂತರ ತರ ವರ್ತನೆ ಮಾಡೋದು ಇದು ಒಳ್ಳೇದಲ್ಲ. ಇದು ಒಳ್ಳೆ ನಡವಳಿಕೆ ಅಲ್ಲ ಇದಕ್ಕೆ.
ಯಾಕೆಂದ್ರೆ ಮಾತಿದ್ದರೆ ಕುಮಾರಸ್ವಾಮಿ ಏಕವಚನ ಮಾಡೋದು, ನೀನು ಬಾರೋ ಇಟ್ಕೊಂಡ್ ಬಾರೋ, ನನ್ನ ಎದುರುಗಡೆ ನಿಂತ್ಕೋಬಾರ ಅಂತ ಹೇಳ್ಬಿಟ್ಟು ಮಾತಾಡುವಂತದ್ದು, ನಮ್ಮ ಶಿಡ್ಲಘಟ್ಟ ಶಾಸಕರ ಬಗ್ಗೆ ಮಾತಾಡೋದು, ರಮಣನ ಬಗ್ಗೆ, ಆಮೇಲೆ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಅವ್ರು ಮಾತಾಡೋದು, ಇದೆಲ್ಲ ಏನು ಅವ್ರಿಗೆ ಶೋಭೆ ತರುವಂತದ? ಏನವ್ರು ಬರೀ ರಾಜ್ಯ ಮಟ್ಟದ ನಾಯಕರು ಮಾತಾಡ್ಬಿಟ್ಟು ಇವ್ರೇನಾದ್ರು ದೊಡ್ಡ ಇದು ಕರ್ನಾಟಕಕ್ಕೆ ಏನಾದ್ರು ಲೀಡರ್ ಆಗ್ಬೇಕು ಅಂತಿದಾರ, ಇಲ್ಲ ಈ ದೇಶಕ್ಕೆ ಲೀಡರ್ ಆಗ್ಬೇಕು ಅಂತ ಏನಾದ್ರು ಇದ್ದಾರ? ಇಂತಹ ಒಂದು ಬೆಳವಣಿಗೆ ನಡೆಸ್ಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗೋದಕ್ಕೆ ಅರ್ಹರಲ್ಲ ಇದು ಅಂತ ಹೇಳ್ಬಿಟ್ಟು ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇದೇ ತರ ನಡ್ಕೊಂಡೋದ್ರೆ ನಿಜವಾಗ್ಲೂ ಹೇಳ್ತಾ ಇದೀವಿ, ನಾವು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ನಾವು ಹಿಂದೆ ಹೋಗಲ್ಲ. ಅದರಿಂದ ಇವರು ಯಾವುದೇ ಕಾರಣಕ್ಕೂ ಸ್ವಲ್ಪ ಬಾಯಿ ಬೀಗ ಹಾಕೊಂಡು ಏನು ಅವ್ರ ಶಾಸಕರಿದ್ದಾರೆ ತಾಲೂಕು ಅಭಿವೃದ್ಧಿ ಮಾಡೋದು ಬಿಟ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಟ್ಕೊಂಡು ಅಲ್ಲಿ ವೋಟ್ ಹಾಕಿರುವಂತ ಜನರಿಗೆ ಒಂದು ನ್ಯಾಯ ಮಾಡ್ಲಿ ಅವರು. ಅದು ಬಿಟ್ಬಿಟ್ಟು ಬರೀ ಮೀಡಿಯಾದಲ್ಲಿ ಇದ್ ಮಾಡ್ಕೊಂಡು ಅದೆಲ್ಲ ಹೋಗ್ತಾರೆ. ಮೈಸೂರಲ್ಲಿ ಹೋಗ್ಬಿಟ್ಟು ಅವ್ರ ಮೇಲೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಇದ್ ಮಾಡೋದು, ಅದೇನು ಭಾಷೆನ ಅದು? ಅವ್ರ ಬಾಯಲ್ಲಿ ಬರುವಂತ ಭಾಷೆಗಳು ಸಂಸ್ಕೃತಿ ಇದೆಯಾ ಅವ್ರಿಗೆ? ಯಾಕೆ ಇದರ ಮಾಡ್ತಾ ಇದಾರೆ ಅವರು? ಏನಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಮಗಂತೂ ಬೇಸರ ತಂದಿದೆ. ಯಾಕೆಂತಂದ್ರೆ ಈ ಒಂದು ಸಮುದಾಯಕ್ಕೆ ಅವರು ಅಪಮಾನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಕ್ಕಲಿಗರಿಗೆ ಏನಾದ್ರೂ ಬೆಚ್ಚಿಗೆ ಇದ್ದಿದ್ದಾರೆ ಅಂತಂದ್ರೆ ಇವ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗೋದಕ್ಕೆ ಕೂಡ ಇವ್ರು ಲಾಯಕ್ಕಿಲ್ಲ. ಯಾಕೆಂದ್ರೆ ಓಬಿಸಿ ಅಂತ ಅವ್ರು ಒಬ್ಬರೇ ಅಲ್ಲ, ಓಬಿಸಿ ಒಕ್ಕಲಿಗರು ಓಬಿಸಿನೇ, ಲಿಂಗಾಯತರು ಓಬಿಸಿನೇ, ಬ್ರಾಹ್ಮಣರು ಓಬಿಸಿನೇ. ಇವನ್ನೆಲ್ಲ ಟಾರ್ಗೆಟ್ ಮಾಡಿ ನಾನು ಓಬಿಸಿ ಸೇರಿರೋನು, ನಾನು ಒಬ್ಬ ಅಹಿಂದ, ಏನು ಭಾಷೆನ ಇದು? ಬರೀ ಓಬಿಸಿಯರು ಅಹಿಂದವರನ್ನ ಗೆಲ್ಸಿರೋದು ಎಲ್ಲಾ ಸೇರ್ಕೊಂಡು 9ರಿಂದ ಗೆಲ್ಸಿ ಒಬ್ಬ ಶಾಸಕ ಮಾಡಿರೋದು. ಇಂಥವ್ರು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಇವ್ರು ಮುಂದಿನ ದಿನಗಳಲ್ಲಿ ಇವ್ರೇನಾದ್ರೂ ಅವರ ಒಂದು ನಡವಳಿಕೆ, ಅವರ ಒಂದು ಸಂಸ್ಕೃತಿ, ಅವರೊಂದು ಭಾಷೆ ಏನಾದ್ರೂ ತಿದ್ಕೊಳ್ಳಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪಾಠ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಘಟನೆ ಬಗ್ಗೆ ನಮ್ಮ ಪ್ರದೀಪ್ ಈಶ್ವರ್ ಅವರು, ನಮ್ಮ ಮಾನ್ಯ ಕುಮಾರಣ್ಣನವರು ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿಗಳಾಗಿ ಈಗ ಹಾಲಿ ಕೇಂದ್ರ ಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋದು ಯಾವ ನ್ಯಾಯ, ಯಾವ ಇದು ಕೆಪಾಸಿಟಿ ಅನ್ನೋದು ನನ್ನ ಕ್ವಶನ್. ಅವ್ರು ಈ ತರ ಮಾತಾಡೋದು ತುಂಬಾ ಒಕ್ಕಲಿಗರಿಗೆ ಅವಮಾನ ಮಾಡದಂಗಿರ್ತಾ ಇದೆ. ಅದೇ ರೀತಿ ಅವ್ರು ಹೇಳ್ತಿರೋದು ನಮ್ಮ ಹಿಂದುಳಿದವ್ರಿಗೆ ಅಂತ. ಮುಖ್ಯಮಂತ್ರಿ ಕುಮಾರಣ್ಣನವರು ಯಾವತ್ತೂ ಜಾತಿವಾದ ತೋರಿಸೋರಲ್ಲ. ಎಲ್ಲಾ ಜಾತಿಗಳನ್ನು ಒಂದೇ ತರ ತೊಳೆದ ಮುಖ್ಯಮಂತ್ರಿಗಳು. ಅಂತ ಈ ತರ ಅಪಮಾನ ತಪ್ಪು ಅಂತ ಹೇಳ್ಬಿಟ್ಟು ನಾನು ಖಂಡಿಸ್ತೇನೆ. ಬಗ್ಗೆ ಮಾತಾಡುವಂತ ಯೋಗ್ಯತೆ ಒಂದಿದು ಅವ್ರಿಗಿಲ್ಲ. ಯಾಕೆಂದ್ರೆ BN ರವಿಕುಮಾರ್ ಅವರು ಒಬ್ಬ ಸಾಮಾನ್ಯ ಕುಟುಂಬದಿಂದ ಒಬ್ಬ ರೈತನ ಮಗನಾಗಿ ಇವತ್ತು ಈ ತಾಲೂಕಿನಲ್ಲಿ ಶಾಸಕರಾಗಿರುವಂತವ್ರು. ಅವರ ಒಂದು ನಡವಳಿಕೆ ಏನು ಅಂತ ಹೇಳ್ಬಿಟ್ಟು ಇಡೀ ಈ ಜಿಲ್ಲೆಯ ಜನತೆಗೆ, ಈ ರಾಜ್ಯ ಜನತೆಗೆ ಗೊತ್ತಿದೆ. ಅವ್ರು ಯಾವ ತರ ಮೃದು ಸ್ವಭಾವದವರು, ಯಾವ ತರ ಇದು ಕರೆಕ್ಟ್ ನಿಜ ಹೇಳಿರೋದು ನಿಜ. ಏನ್ ಗೊತ್ತಾ, ಅವ್ರು ಸರಿಯಾಗಿ ಏನು ಸರಿಸಾಮಾನ್ಯರು ಇನ್ನೊಬ್ರು ಮತ್ತೊಂದು ಅಂತಲ್ಲ, ಅವ್ರು ಹೇಳಿದ್ರು ಪತ್ರಿಕಾಗೋಷ್ಠಿ ಏನ್ ಮಾಡ್ತಿದ್ರು ಚಿಕ್ಕಬಳ್ಳಾಪುರದಲ್ಲಿ ಅವರು ಅಂತಂದ್ರೆ, ಕುಮಾರಣ್ಣ ಬಗ್ಗೆ ನೀವು ಈ ತರ ಮಾತಾಡಿದಿರಲ್ಲ, ಅವರು ನೀವೇನಾದ್ರೂ ನೆಕ್ಸ್ಟ್ ಚುನಾವಣೆಯಲ್ಲಿ NDA ಅಭ್ಯರ್ಥಿ ನಾವು ಹಾಕ್ತೀವಿ, ಅದರಲ್ಲಿ ನೀವು ಗೆದ್ಕೊಂಡು ಬಂದ್ರೆ ನಾನು ನಿಮ್ಮ ಮನೆ ಹತ್ರ ಬಂದು ವಾಚ್ಮೆನ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವೇನಾದ್ರೂ ಸೋದ್ರೆ ಕುಮಾರಣ್ಣ ಮನೆ ಮುಂದೆ ವಾಚ್ಮೆನ್ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿರೋದು. ಇದು ಯಾರು? ನಮ್ಮ ಶಾಸಕರಾದಂತವ್ರು. ಆದ್ರೆ ಇವರು ಹೇಳೋದೇನು ಅಂತಂದ್ರೆ, ಇವ್ರದ್ದು ಅವಾಗಲೇ ಹೇಳಿದ್ನಾಲ ಇವ್ರ ನಡವಳಿಕೆನೇ ಬೇರೆ, ಇವ್ರಿದೇ ಬೇರೆ. ಎಲ್ಲಿ ಜನರ ಹತ್ರ ಹೋದಾಗ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಮಾತಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾದ್ರು ಸ್ವಲ್ಪನಾದ್ರೂ ಪರಿಜ್ಞಾನ ಇದೆಯಾ ಅವ್ರಿಗೆ? ವಿದ್ಯಾವಂತರಲ್ಲಿ ಅವಿದ್ಯಾವಂತರು ಅಲ್ಲ. ವಿಧಾನಸೌಧದಲ್ಲಿ ಚರ್ಚೆ ಆಯ್ತು. ಏನಂತ, ಏನು ಸ್ಪೀಕರ್ ಅವ್ರು ಮಾತಾಡಿದ ಏನಂದ್ರು, ನಿನ್ಗೊಂದು ಕಬ್ಬಣ ಕೊಡ್ಬೇಕು, ಒಂದು ಹಗ್ಗ ಕೊಡ್ಬೇಕು ಅಂತ. ಕಬ್ಬಣ ಅಂದ್ರೆ ಏನು, ಇವ್ಗೇನೋ ಫಿಕ್ಸ್ ಬಂದಿದೆ, ಕಬ್ಬಣ ಕೊಡ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಗ್ಗ ಕೊಡ್ರು ಅಂತ ಹೇಳಿದಾಗ ನೀನು ಈ ಇದಕ್ಕೆ ಅಂಗ್ಲಾಯಕ್ಕೂ ನೀನ್ ಏನ್ ಹಾಕೊಡು ಅಂತ ಹೇಳ್ಬಿಟ್ಟು ಹಗ್ಗ ಕೊಡಕ್ ಹೇಳಿರೋದು. ಅವಾಗ ಅವ್ರು OBC ನಾಯಕರಲ್ವಾ, OBC ನಾಯಕರು ಮಾತಾಡಿದ್ರು. ಅವಾಗ ಯಾಕೆ ಮಾತಾಡ್ಬಾರ್ದು? ಅವಾಗ ಏನು ಕುಮಾರಸ್ವಾಮಿ ಅವರು ಏನೋ ಮಾತಾಡಿದ್ರೆ ಯಾವ್ದು ಎಕ್ಸ್ಪೋಸ್ ಅಲ್ಲಿ ಒಂದು ಇದ್ ಮಾಡ್ಕೊಂಡ ತಕ್ಷಣ ಇವ್ರು ಇಷ್ಟು ರೋಷ ಬರ್ತಾ ಇದೆಯಲ್ಲ. ಅವ್ರು ಇವ್ರ ಬಗ್ಗೆ ಬಾಯ್ ಬಿಟ್ಟು ಮಾತಾಡಿದಾರೆ ಏನಾದ್ರು? ಇದೆಲ್ಲ ಸರಿ ಇರೋದಿಲ್ಲ. ಪ್ರದೀಪ್ ಈಶ್ವರ್ ಅವರೇ, ದಯವಿಟ್ಟು ಸ್ವಲ್ಪ ಮಾನವೀಯತೆಯಿಂದ ನಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ಲಿ. ಯಾಕೆ ಅಂತಂದ್ರೆ ಎಷ್ಟೋ ಜನ ಕಾಂಗ್ರೆಸ್ ನಾಯಕರು, ಶಾಸಕರು ಎಷ್ಟೋ ಜನ ಇದ್ದಾರೆ. ಆದ್ರೆ ಈ ಒಂದು ನಿಮ್ಮಂತ ಒಂದು ದುರಾಡಳಿತ, ನಿಮ್ಮಂತ ಒಂದು
ಬಾಯಿ ಚಪ್ಲ ಅಂತ ಯಾರು ಬರ್ಸ್ತಾ ಇಲ್ಲ. ಇವಾಗ ಶಿವಶಂಕರ ರೆಡ್ಡಿ ಅವರು ಮಂತ್ರಿಗಳಾದಂತವ್ರು, ಶಿಡ್ಲಘಟ್ಟ ತಾಲೂಕಲ್ಲಿ ಭೀಮನಪ್ಪನವ್ರು ಎಂತ ನಾಯಕರು, ಸುಬ್ಬಾರೆಡ್ಡಿ ಅವರು ಎಂತ ನಾಯಕರು, ಚಿಂತಾಮಣೆಯಲ್ಲಿ ಸುಧಾಕರ್ ರೆಡ್ಡಿ ಎಂತ ನಾಯಕರು ಅವರು. ಅವರಿಂದ ಇವರು MLA ಆಗಿರೋದು. ಅವ್ರಿಗೆ ಬೆಂಕಿ ಚೂರಿ ಹಾಕಿಬಿಟ್ಟು ಇವತ್ತು ಅವ್ರನ್ನ ಖಂಡ ಮಾಡ್ತಾ ಇದ್ದಾರೆ ಇವ್ರ ಯೋಗ್ಯತೆಗೆ. ರಾಜ್ಯ ಕಾರ್ಯದರ್ಶಿಯಾದಂತ ನಾಗರಾಜ್ ರೆಡ್ಡಿ ಅವರು, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾದಂತಹ ಮಂಜುನಾಥ್ ಗೌಡರು, ಗೌರಬಿದನೂರು ತಾಲೂಕು ಅಧ್ಯಕ್ಷರಾದಂತಹ ವೆಂಕಟರೆಡ್ಡಿ ಅವರು, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಬಾಬು ರೆಡ್ಡಿ ಅವರು ಎಲ್ಲರೂ ಈ ಒಂದು ಸುದ್ದಿಗೋಷ್ಠಿಗೆ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ರಾಜ್ಯ ಒಕ್ಕೂಟ ಉದ್ಯೋಗ ಸಂಘದ ಉಪಾಧ್ಯಕ್ಷರಾದಂತ ನಮ್ಮ ರಘುನಾಥ್ ರೆಡ್ಡಿ ಅವರೇ, ಗೌರಬಿದನೂರು ತಾಲೂಕು ಅಧ್ಯಕ್ಷರಾದಂತ ವೆಂಕಟೇಶನವರೇ, ಚಿಕ್ಕಬಳ್ಳಾಪುರ ಅಧ್ಯಕ್ಷರಾದಂತ ಸೌವಣ್ಣವರೇ, ಚಿಂತಾಮಣಿ ತಾಲೂಕು ಮಂಜುನಾಥ್ ಅವರೇ, ಈ ದಿವಸ ನಿನ್ನೆ ಕೆಂಪೇಗೌಡ ಜಯಂತಿ ಫಂಕ್ಷನ್ ನಲ್ಲಿ ನಡೆದಿರ್ತಕ್ಕಂಥ ವಿಷಯ ನಮ್ಗೆಲ್ಲರೂ ಗೊತ್ತಿರ್ತೈತೆ. ಆತ್ಮ ಮಾತಾಡೋ ವಿಷಯನೇ ಅಲ್ಲ, ಕುಮಾರಣ್ಣನಾಗ್ಲಿ ಇಲ್ಲ ಬೇರೆಯವ್ರ ವಿಷಯನಾಗ್ಲಿ ಮಾತಾಡೋ ವಿಷಯ ಅಲ್ಲ. ಆತನಿಗೆ ಯಾವ ತರ ಬುದ್ಧಿ ಕಲಿಸ್ಬೇಕು ಜನಗಳು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ. ಆತನಿಗೆ MLA ಪದವಿ ಬಂದೈತೆ, MLA ಏನು ಕೆಲಸ ಮಾಡ್ಬೇಕು ಅದು ಬಿಟ್ಟು ಕುಮಾರಸ್ವಾಮಿ ಅವ್ರು ಬಂದು ನಿಲ್ಲಿ, ಮೋದಿ ಅವ್ರು ಬಂದು ನಿಲ್ಲಿ, ಅದು ಇದು ಮಾತಾಡ್ತಾನೆ. ಇದ್ರ ಮುಂದೆ ನಾವು ನೋಡ್ತಕ್ಕಂಥ ದಾವಣಗೆರೆಯಲ್ಲಿ ಇದೇ ತರ ಮಾತಾಡಿದ. ಅದಕ್ಕಾಗಿ ಈ ದಿವಸ ನಮ್ಮೆಲ್ಲರ ಮುಂದೆ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ, ಈ ಪತ್ರಕರ್ತರಿಂದ ಅವ್ರಿಗೆ ಪೇಪರಲ್ಲಿ ಎಲ್ಲಾ ಪೇಪರಲ್ಲಿ ಬುದ್ಧಿ ಕಲ್ಸಂಗೆ ನೀವು ಬರೀಬೇಕು. ಮುಂದೆ ನಾವೆಲ್ಲ ಹೋರಾಟ ಮಾಡಕ್ ನಾವು ಮುಂದೆ ಬರ್ತೀವಿ, ಎಲ್ಲ ರೆಡಿ ಆಗಿರ್ತೀವಿ. ವಕೀಲರ ಸಂಘದಿಂದ ನಾವು ಏನೇ ಇಲ್ಲಿ ನಾವು ಒಂದು ಒಗ್ಗಟ್ಟಾಗಿ ನಾವು ನಡ್ಕೊಳ್ಳಕ್ಕೆ ನಾವು ತಯಾರಾಗಿದ್ದೀವಿ. ಈ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ